ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು ತ್ರಯೋದಶಿ ತಿಥಿ ಕೃತ್ತಿಕಾ ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ. ಕೃಷ್ಣ ಪಕ್ಷದ ಕೊನೆಗೆ ಬರ್ತಾ ಇದ್ದೀವಿ. ಇನ್ನೆರಡು ದಿನ ಕಳೆದು ಬಿಟ್ಟರೆ ನಾವು ನಿಜ ಜ್ಯೇಷ್ಠ ಮಾಸಕ್ಕೆ ಬರ್ತೇವೆ. ಜ್ಯೇಷ್ಠ ಮಾಸವೇ ಎರಡು ಬಗೆಗಳಲ್ಲಿ ಬಂದಿದೆ. ಒಂದು ಅಧಿಕವಾಗಿರೋ ಕಾರಣದಿಂದಾಗಿ ಈ ಮಾಸ ವರ್ಜ್ಯ ಮಾಸ, ಮಲಮಾಸ ಅಂತ ಕರೆಯಲಾಗುತ್ತೆ. ತಾವೆಲ್ಲ ಇಷ್ಟು ದಿವಸ ಪ್ರತಿ ದಿವಸ ದೇವಸ್ಥಾನಗಳಿಗೋ ಮಠಗಳಿಗೋ ಹೋಗಿ ದಾನಾದಿಗಳನ್ನು ಮಾಡಿ ಒಂದು ರೀತಿಯ ಸಾರ್ಥಕ ಭಾವನೆಯನ್ನು ತುಂಬಿಕೊಂಡಿದ್ದೀರಾ. ಯಾರ್ಯಾರಿಗೆ ಏನೇನು ಸಾಮರ್ಥ್ಯ ಇದೆಯೋ, ಶಕ್ತಿ ಸಾಮರ್ಥ್ಯ, ಆರ್ಥಿಕ ಸಾಮರ್ಥ್ಯ, ಇವುಗಳನ್ನೆಲ್ಲ ನೋಡಿಕೊಂಡು ದಾನ ಮಾಡಿರ್ತಕ್ಕಂಥದ್ದಾಗಿದೆ. ದಾನ ಮಾಡುವಾಗ ಈ ಶನಿವಾರ ನೋಡಿ, ಇನ್ನೆರಡು ದಿನ ಇದೆ, ಇನ್ನೇನಪ್ಪ ಮುಗಿದು ಹೋಗ್ತಾ ಇದೆ ಅಧಿಕ ಮಾಸ, ಅಷ್ಟರಲ್ಲಿ ಏನಾದರೂ ಸ್ವಲ್ಪ ಕಿಂಚಿತ್ ಪುಣ್ಯವಾದರೂ ಬರಬೇಕು ಅಂತ ಮನಸ್ಸಿದ್ದವರು ಈ ದಿವಸವೂ ಹೋಗಿ ದಾನಾದಿಗಳನ್ನು ಮಾಡಬಹುದು. ಶ್ರೇಷ್ಠವಾದ ದಿವಸ, ವಿಷ್ಣುವಿನ ದಿವಸ ಶನಿವಾರವಾಗಿದೆ. ಶನಿವಾರ ವಿಷ್ಣು ಸನ್ನಿಧಾನಗಳಿಗೆ ಹೋಗಿ ಪೂಜೆ ಪ್ರಾರ್ಥನೆ ಮಾಡುವ ಜೊತೆಗೆ ಏನಾದರೂ ಧರ್ಮ ಕಾರ್ಯಗಳನ್ನು ಹಮ್ಮಿಕೊಳ್ಳುವುದು, ಒಂದು ಪ್ರವಚನ ಮಾಡಿಸುವುದು ಆಗುತ್ತೆ. ದಾನದಲ್ಲಿ ಅದೂ ಸೇರಿದೆ. ಅಂದರೆ ಅರಿವಿನ ದಾನವೇ ಆಗುತ್ತೆ. ಅದು ತುಂಬ ಶ್ರೇಷ್ಠವಾದ್ದಲ್ವ ವಿದ್ಯಾದಾನ. ಹೀಗಾಗಿ ಆ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು. ಅಥವಾ ಅಶಕ್ತರಿಗೇನಾದರೂ ಹಣ್ಣು ತರಕಾರಿ ಹೀಗಿರ್ತಕ್ಕಂಥ ಅವ್ರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ದಾನ ಮಾಡ್ತಕ್ಕಂಥದ್ದಾಗಬಹುದು. ಈ ರೀತಿಯಲ್ಲಿ ದಾನ ಮಾಡುವುದು ಬಹಳ ಬಹಳ ಉತ್ತಮವಾದದ್ದು. ದಾನ ಕಲಿಯುಗದಲ್ಲಿ ದಾನವೇ ಏಕಂ ಅಂತ ಹೇಳಿದೆ. ದಾನವೊಂದೇ ನಮ್ಮನ್ನು ದಾಟಿಸ್ಲಿಕ್ಕಿರ್ತಕ್ಕಂಥ ದಿವ್ಯವಾದ ಸಾಧನ ಅಂತ ಹೇಳಿದೆ. ಹೀಗಾಗಿ ಯಾಕೆ ಅಂತಂದರೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೇನು ಪರಿಶ್ರಮ, ಕಠಿಣವಾದ ತಪಸ್ಸು ಮಾಡಬೇಕಾಗಿಲ್ಲ, ಬಾಯಿ ತಿರುಗಬೇಕಾಗಿಲ್ಲ, ಇನ್ನೇನೂ ಒಂದು ಕಷ್ಟಪಡಬೇಕಾಗಿಲ್ಲ. ಹೀಗಾಗಿ ಸಂಪಾದಿಸಿರ್ತಕ್ಕಂಥದ್ರಲ್ಲೇ ಸ್ವಲ್ಪ ದಾನ ಮಾಡ್ತಕ್ಕಂಥದ್ದು. ಏನೂ ಅಶಕ್ತರು ಅಂತಂದರೆ ಏನಿದೆಯೋ ಅದನ್ನು ಕೊಟ್ಟರಾಗುತ್ತೆ. ನಿಮ್ಮ ಬುದ್ಧಿ ಮತ್ತು ವಿವೇಕಗಳಿಗೆ ಇಷ್ಟು ನನ್ನ ಪಾಲಿಂದು ಅಂತ ಬರ್ತಲ್ಲ, ಅದನ್ನು ಒಂದು ಡಿ ವಿ ಜಿಯವರು ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಒಂದು ಕಥೆಯನ್ನು ಹೇಳ್ತಾರೆ. ಅವರ ಹೆಸರು ಮರ್ತು ಹೋಗಿದ್ದೀನಿ. ಆದರೆ ಅವ್ರ ಮನೆಯಲ್ಲಿ ಒಂದು ಬ್ರಾಹ್ಮಣ ಸಂಪ್ರದಾಯದ ಕುಟುಂಬ. ಆ ಮನೆಯಲ್ಲಿ ಏನಂದರೆ ಪ್ರತಿ ದಿವಸ ಯಾರಾದರೂ ಒಬ್ಬ ಅತಿಥಿಗಳಿಗಾಗಿ ಕಾಯೋದು ಬರ್ತಾರಾ ಅಂತ ಅವರಿಗೇನೋ ಸ್ವಲ್ಪ ದಾನವನ್ನು ಕೊಡ್ತಕ್ಕಂಥದ್ದು ಅಥವಾ ಊಟ ಇಡ್ತಕ್ಕಂಥದ್ದು ಈ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇತ್ತು. ಅದರಲ್ಲಿ ಆಕೆ ಸಾಧ್ವಿ, ಆ ಮನೆಯ ಯಜಮಾಂತಿ, ತಾನು ಊಟಕ್ಕೆ ಹಾಕ್ಕೊಂಡು ಇಷ್ಟೆಲ್ಲ ಮನೆ ನಡೆಸ್ತಾ ಇರೋದು ಅದೆಲ್ಲ ಯಜಮಾನ್ರಲ್ವ, ಯಜಮಾನರಿಂದ ಸಂಪಾದನೆ ಅಲ್ವಾ. ಆಕೆಯ ಬುದ್ಧಿ ನೋಡಿ ಅದು ಎಷ್ಟು ಪಕ್ವವಾಗಿದೆ ಅಂತ. ಆಕೆ ಏನು ಊಟಕ್ಕೆ ಬಡಿಸ್ಕೊಂಡಿರ್ತಾರೋ ಎಲೆಯಲ್ಲಿ ತನ್ನ ಪಾಲಿಂದು ಅಂತ ಅದರಲ್ಲಿ ಒಂದು ಹಿಡಿ ಅಥವಾ ಎಷ್ಟು ಸಾಧ್ಯವಾಗುತ್ತೆ ಅದನ್ನು ದಾನ ಮಾಡ್ತಕ್ಕಂಥದ್ದು, ಅದನ್ನು ಮತ್ತೊಬ್ಬರು ಯಾರು ಬಂದಂಥವ್ರಿಗೆ ಸ್ವಲ್ಪ ಭಿಕ್ಷೆ ಅಂತ ಕೊಡ್ತಕ್ಕಂಥದ್ದು ಅಂತ. ಏನು ಹೀಗೆ ಅಂತಂದರೆ, ಇಲ್ಲ ದುಡ್ದಿದ್ದೆಲ್ಲ ಅವ್ರದ್ದು, ನಾನೇನು ಕೆಲಸಕ್ಕೆ ಹೋಗಲ್ಲ, ಹಾಗಾಗಿ ನನ್ನ ಪಾಲಿನ ಎಲೆಗೆ ಬಂದಿರತಕ್ಕಂಥದ್ದು ಇಷ್ಟು ಪುಟ್ಟ ಪ್ರಮಾಣದ್ದು, ಇದರಲ್ಲಿ ನಾನು ದಾನ ಮಾಡಿದ್ರೆ ಅದು ನಂದು ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ. ಬಹಳ ದೊಡ್ಡದು ಈ ರೀತಿಯ ಗುಣ. ನೋಡಿ, ಎಂಥ ಅಶಕ್ತರಿಗೂ ಮನಸ್ಸಿದ್ರೆ, ದಾನ ಮಾಡುವ ಮನಸ್ಸಿದ್ರೆ ಇಂಥ ಕಥೆಗಳು ಪ್ರೇರಣೆಯಾಗುತ್ತೆ ಅಥವಾ ಇಂಥ ಕಥೆಗಳು ಹುಟ್ಕೊಳ್ಳುತ್ತವೆ ಅವರಿಂದ, ಆ ಮನಸ್ಸಿದ್ದಂಥವ್ರಿಂದ. ಅಂಥವ್ರು ಅವರು ಸಿಗ್ತಾರಾ ಅಂಥವರು? ನಮಸ್ಕಾರ ಮಾಡಬೇಕಷ್ಟೇ ಅಂಥವ್ರಿಗೆ. ಎಷ್ಟೋ ಜನ ಆ ಥರದವ್ರು ಇಲ್ಲ ಅಂತಲ್ಲ, ಇದ್ದಾರೆ. ಇರೋಂಥವ್ರು ಹೇಳ್ಕೊಳ್ಳೋದಿಲ್ಲ, ಬಾಯಿ ಬಡ್ಕೊಳ್ಳೋದಿಲ್ಲ. ಆ ಫೇಸ್ಬುಕ್ಕಲ್ಲಿ ಹಾಕು, ಮತ್ತಿನ್ನೆಲ್ಲೋ ಇನ್ಸ್ಟಾದಲ್ಲಿ ಹಾಕು, ಈ ದಾನ ಮಾಡಿದೆ, ಆ ದಾನ ಮಾಡಿದೆ, ಹೀಗೆ ಏನು ಡಂಗೂರ ಬರೆಸೋದಿಲ್ಲ, ಗೊತ್ತೂ ಆಗೋದಿಲ್ಲ. ಆ ರೀತಿಯಲ್ಲಿ ಇರಬೇಕು. ದಾನ ಯಾವಾಗಲೂ ಮಾಡಿದ್ದನ್ನು ನಾನು ಇಷ್ಟು ಕೊಟ್ಟೆ, ಅಷ್ಟು ಕೊಟ್ಟೆ, ಮತ್ತಷ್ಟು ಕೊಟ್ಟೆ, ಹೆಸರು ಬರೆಸ್ಬಿಡ್ತಕ್ಕಂಥದ್ದು ಇವೆಲ್ಲ ಇದೆಯಲ್ಲ, ಇದನ್ನು ತಾಮಸ ಮತ್ತು ರಾಜಸ ದಾನಗಳು ಅಂತ ಕರೀತಾರೆ. ಸಾತ್ವಿಕ ದಾನ ಹೇಗಿರ್ತದಪ್ಪ ಅಂದರೆ ಬಲಗೈ ಎಡಗೈ ಗೊತ್ತಾಗೋದಿಲ್ಲ, ಯಾವ ಕೈ ಕೊಡ್ತು ಅಂತಲೇ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಇರಬೇಕು. ಇದೆಲ್ಲ ಕಥೆ ಕೇಳಿದ್ದೀವಿ, ಅನುಸರಿಸಲ್ಲ ನಾವು. ದೊಡ್ಡ ಮಾತುಗಳನ್ನು ಕೇಳಿರ್ತೀವಿ, ಇನ್ಯಾವುದೋ ಒಂದು ಚಿತ್ರಗಳಲ್ಲಿ ಮತ್ತೊಂದರಲ್ಲಿ ಕಂಡಿರ್ತೀವಿ, ಆದರೆ ನಾವು ಅನುಸರಿಸಲ್ಲ. ನಮ್ಮ ವಿಷಯಕ್ಕೆ ಬಂದ ಕೂಡಲೇ ನಾನು ಇದು ಕೊಟ್ಟಿದ್ದೀನಿ, ಹೇಳ್ಕೊಂಬಿಡ್ಬೇಕು. ಹೇಳ್ಕೊಳ್ಳೋ ಅದೊಂದು ದಾರಿದ್ರ್ಯ. ಅಷ್ಟರ ಮಟ್ಟಿಗೆ ಬಾಯಿನ ಹೊಲ್ಕೊಳ್ಬೇಕು ಅನಿಸುತ್ತೆ, ಪ್ಲಾಸ್ಟರ್ ಹಾಕ್ಕೋಬೇಕು. ಆ ವಿಚಾರದಲ್ಲಿ ಕೊಟ್ಟದ್ದನ್ನು ಹೇಳ್ಕೊಳ್ಬಾರ್ದು.
ಹೀಗಾಗಿ ಆ ರೀತಿಯಲ್ಲಿ ಒಳ್ಳೆಯದನ್ನು, ಸಾತ್ವಿಕವಾದದ್ದನ್ನು ದಾನ ಮಾಡಿ. ನಿಮ್ಮೆಲ್ಲರಿಗೆ ಆ ಮನಸ್ಸಿದೆ ಅಲ್ವ, ಮನಸ್ಸಿದ್ರೆ ಸಾಕಾಗುತ್ತೆ. ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿದ್ರೆ ಆಗುತ್ತೆ. ಊರೆಲ್ಲ ಪ್ರಚಾರ ಮಾಡಬೇಕಾಗಿಲ್ಲ. ಇರಲಿ, ನಿಮ್ಮ ಮನಸ್ಸುಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ. ಒಳ್ಳೆಯದನ್ನು ಯಾವತ್ತೂ ಅನುಸರಿಸಬೇಕು. ತನ್ಮೂಲಕ ಅದು ಮತ್ತೊಬ್ಬರಿಗೆ ಆದರ್ಶವಾಗುತ್ತೆ, ಇನ್ನೊಬ್ಬರು ಅದರಿಂದ ಕಲಿತಾರೆ. ತನ್ಮೂಲಕ ಒಂದು ಸ್ವಾಸ್ಥ್ಯ ವಾತಾವರಣ ನಿರ್ಮಾಣವಾಗುತ್ತೆ. ಅದು ಬೇಕಾಗಿದೆ ಅಂತ ಅಷ್ಟೇ. ಹೀಗಾಗಿ ಆ ನಿಟ್ಟಿನಲ್ಲಿ ಹೇಳಿಕೊಡಿ. ನಿಮ್ಮವರು ಯಾರೋ ನಿಮ್ಮ ಬಂಧುಗಳಲ್ಲೋ ನಿಮ್ಮ ಆಪ್ತ ವಲಯದಲ್ಲಿ ಆ ಥರ ಇದ್ದರೆ ಒಂದು ಸಲ ಇಂಥ ವಿಚಾರವನ್ನು ನಾವು ಹೊರಟಾಗಿ ಹೇಳೋಕ್ಕಾಗಲ್ಲ ಅಂಥವ್ರಿಗೆ, ಯಾಕೆಂದರೆ ಕೇಳಲ್ಲ ಅವರು. ಒಂದು ಸಲ ಹೇಳಬಹುದು, ಕೇಳುವ ಮನಸ್ಸಾದರೆ ತಿದ್ದುಕೊಳ್ಳುತ್ತೆ. ಇಲ್ಲ ಅಂತಂದರೆ ಅವರು ಸ್ವಭಾವ, ಹುಟ್ಟುಗುಣ ಹೋಗಲ್ಲ, ಸುಟ್ಟರು ಏನು ಮಾಡೋದು. ಪದೇ ಪದೇ ಇಂಥ ವಾತಾವರಣಗಳನ್ನು ನೋಡಿದಾಗ, ಕಂಡಾಗ, ಅರಿವಿಗೆ ಬಂದಾಗ ಒಂದು ದಿವಸ ಬದಲಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಇಂಥದ್ದನ್ನು ಹೆಚ್ಚು ಮಾಡಬೇಕು, ಹೆಚ್ಚು ತೊಡಗಿಸ್ಕೊಳ್ಬೇಕು. ಆಗ ಒಂದು ದಿವಸ, ಯಾವತ್ತೋ ಒಂದು ದಿವಸ ಗಾಳಿ ಬರುತ್ತೆ, ಯಾವತ್ತೋ ಒಂದು ದಿವಸ ಅಂಥದ್ದೊಂದು ಬೆಳಕು ಕಾಣುತ್ತೆ ಅವರಿಗೆ, ಆ ಪರಿವರ್ತನೆ ಆಗ್ತಾರೆ. ಇದನ್ನು ಮಾಡಬಹುದು. ಈ ಶನಿವಾರ ದಿವಸ ಸಾತ್ವಿಕವಾಗಿ ಏನಾದರೂ ದಾನ ಮಾಡ್ತಕ್ಕಂಥದ್ದು, ಅಥವಾ ಪಿತೃದೇವತೆಗಳ ಸ್ಮರಣೆಗೂ ಈ ಕೃಷ್ಣ ಪಕ್ಷ ತುಂಬ ಶ್ರೇಷ್ಠವಾದದ್ದು. ಹೀಗಾಗಿ ಹಿರಿಯರನ್ನು ಸ್ಮರಣೆ ಮಾಡಿಕೊಂಡು ಅನಾಥರಿಗೆ ಏನಾದರೂ ಊಟದ ವ್ಯವಸ್ಥೆಯು, ಮತ್ತೊಂದು ವಸ್ತ್ರವೋ ದಾನ ಮಾಡ್ತಕ್ಕಂಥದ್ದು, ತರಕಾರಿ ದಾನ ಮಾಡ್ತಕ್ಕಂಥದ್ದು, ಈ ಥರದ್ದು ಏನಾದರೂ ಮಾಡಿದ್ರೆ ತುಂಬ ಒಳ್ಳೆಯದು. ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.